ಮುಖ್ಯಮಂತ್ರಿಗಳಿಗೆ ನಾನು ಧರ್ಮಸ್ಥಳ ಈ ಪವಿತ್ರವಾದ ಸನ್ನಿಧಿಯಲ್ಲಿ ನಿಂತ್ಕೊಂಡು ಮನವಿ ಮಾಡುತ್ತೇನೆ, ಕೈ ಜೋಡಿಸಿ ಮನವಿ ಮಾಡುತ್ತೇನೆ. ಈ ದಿನ ಹಿಂದೆ ಇರತಕ್ಕಂಥ ಶಕ್ತಿಗಳು ಯಾರು, ಅವ್ರನ್ನ ಕಠಿಣ ಕಾನೂನ ಕ್ರಮವನ್ನೇ ಆ ವ್ಯಕ್ತಿಗಳು ಯಾರ ಹೆಸರು ನಾವು ಹೇಳಕ್ಕೆ ಹೋಗೋದು ನಮಗೆ ಅವಶ್ಯಕತೆಯೂ ಇಲ್ಲ. ಆದರೆ ಯಾರಿದೆ ಅಂತಕ್ಕಂಥವ್ರನ್ನ ಕಠಿಣ ಕಾನೂನು ಕ್ರಮಕ್ಕೆ ಜರುಗಿಸಬೇಕು ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡುತ್ತೇನೆ. ಇವತ್ತು ಹಿಂದುಳಿದ ಸಮುದಾಯಗಳ ಸ್ವಾಮೀಜಿಗಳಿದೆ. ಕಳೆದ ಜೂನ್ ತಿಂಗಳಲ್ಲಿ ಕಲಬುರಗಿಯಲ್ಲಿ ನಡೆದ 27-28 ನಡೆದ ಚಿಂತನ ಶಿಬಿರದಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ಧರ್ಮಸ್ಥಳದಲ್ಲಿ ಕಳೆದ ಒಂದಷ್ಟು ವರ್ಷಗಳಾಗಿ ಒಂದಷ್ಟು ದುಷ್ಟಶಕ್ತಿಗಳು ದೇವಸ್ಥಾನ ಹಾಗೂ ಪರಮಪೂಜ್ಯ ಕಾವಂದರವರನ್ನ ಮತ್ತು ಸನಾತನ ಹಿಂದೂ ಧರ್ಮವನ್ನು ಅದು ಮೂಲಕವಾಗಿ ಅವಹೇಳನ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದಷ್ಟು ಅಂತಾರಾಷ್ಟ್ರ ಮಟ್ಟದಲ್ಲಿ ಷಡ್ಯಂತ್ರವನ್ನೇ ಆಗಿರತಕ್ಕಂಥದ್ದು. ನಾವು ಅದನ್ನೇ ಹಿಂದೆ ಆ ವ್ಯಕ್ತಿಗಳು ಮತ್ತೊಬ್ಬರ ಬಗ್ಗೆ ನಾನಿಲ್ಲಿ ಹೇಳಕ್ಕೂ ಹೋಗೋದಿಲ್ಲ. ಹಾಗಾಗಿ ರಾಜ್ಯದ ಹಿಂದುಳಿದ ಅತಿ ಹಿಂದುಳಿದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸ್ವಾಮೀಜಿಗಳಾದ ನಾವುಗಳಿಗೆ ಒಂದಷ್ಟು ಜವಾಬ್ದಾರಿ ಇದೆ. ಯಾಕೆಂತಂದ್ರೆ ಧರ್ಮಸ್ಥಳದಿಂದ ಸುಮಾರು 45,000 ಮಕ್ಕಳಿಗೆ ಒಂದು ವರ್ಷ ಏನು ಕೊಡ್ತಾ ಇದೆ, ಸ್ಕಾಲರ್ಶಿಪ್ ಕೊಡ್ತಾ ಇದೆ. ಸುಮಾರು 45 ಲಕ್ಷ ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ ಮತ್ತು ಲಕ್ಷಾಂತರ ಸಂಘಗಳು ಮದ್ಯ ಅಂದರೆ ಸಾರಾಯ ಕುಡಿಯೋರ್ನ ಮನೆಯನ್ನ ಹಾಳು ಮಾಡೋರ್ನ ಮಾನ್ಯ ಪೂಜ್ಯರು ಸುಮಾರು 1.5 ಲಕ್ಷ ಜನ ವಾಪಸ್ ತಂದಿರತಕ್ಕಂಥದ್ದು. 30,000 ದೇವಸ್ಥಾನನ್ನೇ ಪುನರುದ್ಧ ಜೀರ್ಣೋದ್ಧಾರಣ ಮಾಡಿರತಕ್ಕಂಥದ್ದು. ಹಳ್ಳಿಗಳಲ್ಲಿ 65 ಪೈಸೆಗೆ ಬಡ್ಡಿಯಲ್ಲಿ ನಿಮಗೆ ನಿಮ್ಮ ಮನೆಯ ಮಕ್ಕಳ ಮದುವೆ, ನಿಮ್ಮ ಮಕ್ಕಳ ವಿದ್ಯೆ ಎಜುಕೇಶನು, ಮಕ್ಕಳ ಬಾಣತನ ಇದೆಲ್ಲವನ್ನೆಯೂ ಕೂಡ ಹಳ್ಳಿಗಳಲ್ಲಿ ಇವತ್ತು ಧರ್ಮಸ್ಥಳದ ಯೋಚನೆಯ ಎಲ್ಲ ಬೆನಿಫಿಷರಿಯೂ ಕೂಡ 70% ಬೆನಿಫಿಷರಿಯೂ ಕೂಡ ರಾಜ್ಯದ ಹಿಂದುಳಿದ ಅತಿ ಹಿಂದುಳಿದ ವರ್ಗ. ನಾನು ಈಡಿಗ ಸಮುದಾಯದ ಗುರುಗಳು ಹಾಗೂ ಕುಂಬಾರ ಸಮುದಾಯದ ಗುರುಗಳು, ಮಾದಿಗ ಸಮುದಾಯದ ಗುರುಗಳು, ಲಂಬಾಣಿ ಸಮುದಾಯದ ಗುರುಗಳು, ಗೋವಿ ಸಮುದಾಯದ ಗುರುಗಳು, ಶಿವಸಂಬಿ ಸಮುದಾಯದ ಗುರುಗಳು, ವಾಲ್ಮೀಕಿ ಸಮುದಾಯದ ಗುರುಗಳು ಇವತ್ತು ನಾವು ನಮ್ಮ ಕೋರ್ ಕಮಿಟಿ ಸ್ವಾಮೀಜಿಗಳು ಇವತ್ತು ಹೊಂದಿದ್ದೇವೆ. ಹಾಗಾಗಿ ನಾನು ಆ ದುಷ್ಟಶಕ್ತಿಗಳ ಮೇಲೆ ಏನು ಹೇಳಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದ್ರೆ ಸನಾತನ ಹಿಂದೂ ಧರ್ಮ ಸಾಧು ಸಂಧರೆಗಳ ಮೇಲೆ, ಶರಣರುಗಳ ಮೇಲೆ ಹಲವಾರು ಇತಿಹಾಸಗಳಿಂದ ಇದೇ ರೀತಿಯಲ್ಲಿ ದಾಳಿ ಆಯ್ಕೊಂಡು ಬಂದಿದ್ದಾರೆ. ಆದರೆ ಪೂಜ್ಯ ಕಾವಂದರು ಅವರು ನೆಮ್ಮದಿಯಿಂದ, ಅವರು ಶಾಂತಿಯಿಂದ ಇದನ್ನೆಲ್ಲ ಎದುರಿಸಿಕೊಂಡು ಬಂದಿದ್ದಾರೆ. ಆ ಎದುರಿಸೋದಕ್ಕೆ ಮಂಜುನಾಥನ ದೇವರ ಶಕ್ತಿಯೂ ಕೂಡ ಅವರ ಮೇಲೆ ಇದೆ. ಆದ್ದರಿಂದ ರಾಜ್ಯದ ಹಿಂದುಳಿದ ವರ್ಗ ಸಮುದಾಯದ ಸ್ವಾಮೀಜಿಗಳು ಇವತ್ತು ದೇವಸ್ಥಾನ ಪರವಾಗಿ, ಪೂಜ್ಯ ಕಾವಂತರ ಪರವಾಗಿ ಇದೆಯನ್ನಕ್ಕೆ ಹೇಳಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಅವರಿಗೆ ನಮ್ಮ ಬೆಂಬಲ ಪತ್ರವನ್ನ ಕೂಡ ಕೊಟ್ಟಿದ್ದೀವಿ. ನಿಮ್ಮ ಜೊತೆ ಇದೆಯನ್ನಕ್ಕನ್ನ ಬೆಂಬಲ ಪತ್ರವನ್ನ ಕೊಟ್ಟಿದ್ದೀವಿ. ಆದ್ರಿಂದ ಇವತ್ತು ಈ ಅತಿ ಹಿಂದುಳಿದ ಸಮುದಾಯಗಳ ಬಹಳಷ್ಟು ಸಮಸ್ಯೆಗಳು, ಆ ಮಕ್ಕಳುಗಳು ಎಜುಕೇಶನ್ ಆಗಿರ್ತಕ್ಕಂಥ ಎಲ್ಲ ನಾವು ನೇರವಾಗಿ ನೋಡಿದ್ದೀವಿ. ನಾವು ಜನರ ಜೊತೆ ಇರೋರು, ನಾವು ಜನರ ಹತ್ರ ಇರೋರು ನಾವು ಸ್ವಾಮಿಗಳು. ಆದ್ರಿಂದ ನಾವು ಅವ್ರ ಜೊತೆ ಇದ್ದೀವಿ. ಅಷ್ಟೇ ಅಲ್ಲ, ಪೂಜ್ಯ ಕಾವಂತರ ಜೊತೆ ಚರ್ಚೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಒಂದು ಡೇಟನ್ನು ಫಿಕ್ಸ್ ಮಾಡಿ ಸುಮಾರು 150 ರಿಂದ 200 ಜನ ಸ್ವಾಮೀಜಿಗಳ ಒಂದು ಹಿಂದುಳಿದ ವರ್ಗದ ಸ್ವಾಮೀಜಿಗಳನ್ನ ಸೇರಿಸಿಕೊಂಡು ಒಂದು ಉಜ್ಜರಿಯಿಂದೊಂದು ಪಾದಯಾತ್ರೆ ಆಗಲಿ. ಅದಲ್ಲವಾದರೆ 1 ಲಕ್ಷ ಜನ ಸೇರಿಸಿ ಹಿಂದುಳಿದ ವರ್ಗದ ಅತಿ ಹಿಂದುಳಿದ ವರ್ಗದ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಪಂಗಡ ಜನವನ್ನ ಸೇರಿಸಿ ಒಂದು ಭಕ್ತ ಸಂಗಮವನ್ನೇ ಇಲ್ಲಿ ಮಾಡಬೇಕು ಅಂತಕ್ಕಂಥ ಕೂಡ ನಾವು ಪೂಜ್ಯ ಕಾವಂದರವರ ಮುಂದೆ ಇಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ನಾವೇನು ಒಂದು ಈ ವಿಷಯಗಳನ್ನ ನೋಡಿ ನಮಗೆ ಮನಸ್ಸಿಗೆ ನೋವುಂಟಾಯ್ತು. ಯಾವ ರೀತಿಯಲ್ಲಿ ಅಟ್ಯಾಕ್ ಮಾಡ್ತೀರಿ, ಯಾವ ಸೋಷಿಯಲ್ ಮೀಡಿಯಾಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿಯನ್ನು ಬಂದರೆ ಕಷ್ಟ. ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವು ಭೇಟಿಯಾಗಿದ್ದೀವಿ. ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡುವುದು ಒಂದೇ, DK ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿಗಳ ಆಗಬೇಕಾದ ಬಹಳ ದೊಡ್ಡ ಪಾತ್ರ ವಹಿಸಿರ್ತಕ್ಕಂಥದ್ದು ಅತಿ ಹಿಂದುಳಿದ ಮಠಾಧೀಶರ ಮಹಾಸಭೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಧರ್ಮಸ್ಥಳ ಈ ಪವಿತ್ರವಾದ ಸನ್ನಿಧಿಯಲ್ಲಿ ನಿಂತ್ಕೊಂಡು ಮನವಿ ಮಾಡುತ್ತೇನೆ, ಕೈ ಜೋಡಿಸಿ ಮನವಿ ಮಾಡುತ್ತೇನೆ. ಈ ದಿನ ಹಿಂದೆ ಇರತಕ್ಕಂಥ ಶಕ್ತಿಗಳು ಯಾರು, ಅವ್ರನ್ನ ಕಠಿಣ ಕಾನೂನ ಕ್ರಮವನ್ನೇ ಆ ವ್ಯಕ್ತಿಗಳು ಯಾರ ಹೆಸರು ನಾವು ಹೇಳಕ್ಕೆ ಹೋಗೋದು ನಮಗೆ ಅವಶ್ಯಕತೆಯೂ ಇಲ್ಲ.
ಆದರೆ ಯಾರಿದೆ ಅಂತಕ್ಕಂಥವ್ರನ್ನ ಕಠಿಣ ಕಾನೂನು ಕ್ರಮಕ್ಕೆ ಜರುಗಿಸಬೇಕು ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡುತ್ತೇನೆ. ಇವತ್ತು ನಾಳೆ ಅಲ್ಲ, ಇನ್ನೊಂದು 2 days ಒಳಗಡೆ ಮತ್ತು ಇಲ್ಲಿ ಬಂದು ಮಾತಾಡಿ ಹೋದ ಮೇಲೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲೇ ಭೇಟಿ ಮಾಡಿ ಇಲ್ಲಿನ ಬಂದಿರತಕ್ಕಂಥ ವಿಷಯವೂ ಕೂಡ ನಾವು ತಲುಪಿಸ್ತೇವೆ. ನಾವು ಇವತ್ತು ಬಂದಿರೋದು ಮಹಾಸಭೆಯ ಕೋರ್ ಕಮಿಟಿ ಸದಸ್ಯರು. ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ವಿಷಯದಲ್ಲಿ ನಾವು ತೆಗೆದುಕೊಳ್ಳಬೇಕು ಅಂತಕ್ಕಂಥದ್ದು ನಾವು ಪೂಜ್ಯ ಕಾವಂತರ ಜೊತೆ ಕೂಡ ಚರ್ಚೆ ಮಾಡಿದ್ವಿ. ಮಹಾಸಭೆಯ ವಿಪುಲವಾದ ಮೀಟಿಂಗ್ ಬೆಂಗಳೂರಲ್ಲಿ ಕರಿತೇವೆ. ಕರೆದು ಕೂಡಲೇ ಒಂದಷ್ಟು ನೋಡಿ, ನಾವು ಅವ್ರಿಗೊಂಥರ ದೇವರು ನೋಡೋದಂಗೆ ಆಯಿತು. ಯಾಕಂದರೆ ಶಾಂತಿ, ನೆಮ್ಮದಿ, ಅವ್ರಿಗೂ ಭಾಳ ಖುಷಿ ಆಯಿತು. ಇಷ್ಟು ಹಿಂದುಳಿದ ವರ್ಗದ ಸ್ವಾಮಿಗಳು ಇಲ್ಲಿ ಬಂದಿದೆ, ನನಗೆ ಭಾಳ ಸಂತೋಷ ಆಯಿತು. ಇದೇ ರೀತಿಯಲ್ಲಿ ಮುಂದೆ ಕೆಲಸವನ್ನು ಮಾಡಿಕೊಂಡು ಹೋಗಬೇಕು. ನಾವು ಕೂಡ ಹಾರೈಸಿದ್ದೀವಿ ಅವರ ಆರೋಗ್ಯವನ್ನು ಚೆನ್ನಾಗಿರಲಿ. ಇದೇ ರೀತಿಯಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಸತ್ಯಯುಗ, ಇದು 4 ಯುಗಗಳಿದ್ದು ಕಲಿಯುಗ ನಡೀತಾ ಇದೆ. ಯಾರ್ಯಾರು ಧರ್ಮ ಕಾರ್ಯಗಳನ್ನೇ ಮಾಡುತ್ತಾ ಇರ್ತೇವೆ ಅವರನ್ನೇ ಅಪಮಾನ ಮಾಡೋದು, ಇಲ್ಲದ ಸಲ್ಲದ ಆರೋಪ ಮಾಡೋದು, ಇದೆಲ್ಲ ಇರ್ತದೆ. ಆದರೆ ಇದನ್ನು ಎದುರಿಸಿಕೊಂಡು ಹೋಗೋದಕ್ಕೆ ಆ ಮಂಜುನಾಥ ದೇವರು ಅವರಿಗೆ ಆಶೀರ್ವಾದವನ್ನು ಮಾಡಿದರೆ ನಾವು ಕೂಡ ದೇವರಲ್ಲಿ ಅದನ್ನೇ ಬೇಡಿಕೊಳ್ಳಬೇಕು.